ಈ ವಿಶ್ವಾವಸು ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜೂನ್ 21ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಅಂದರೆ ಇಂತಹ ಯೋಗಿನಿ ಏಕಾದಶಿ ನಾಡಿದ್ದು ಜೂನ್ 21ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಇದರ ಮಹತ್ವವನ್ನು ತಿಳಿಯುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸ್ಪಷ್ಟೀಕರಣವನ್ನು, ಹೋದ ಬಾರಿ ಯಾವ ರೀತಿ ಸ್ಪಷ್ಟೀಕರಣವನ್ನು ನಾವು ನೋಡಿದ್ವು, ಅದೇ ರೀತಿ ಈ ಬಾರಿಯೂ ಕೂಡ ಸ್ವಲ್ಪ ಸ್ಪಷ್ಟೀಕರಣವನ್ನು ನಾವು ಪಡೆದುಕೊಳ್ಳೋದು ಬಹಳ ಮುಖ್ಯ ಅಂತ ಕಾಣಿಸ್ತದೆ. ಕಾರಣ ಏನಂತ ಹೇಳಿದರೆ, ಸಾಮಾನ್ಯವಾಗಿ ಅನೇಕ ಪಂಚಾಂಗಗಳು, ಮಠಗಳು, ಮಂದಿರಗಳು ಒಂದೊಂದು ದಿನ ಮಾಡಬೇಕಾದ್ರೆ ಗೊಂದಲ ಉಂಟಾಗ್ಲಿಕ್ಕೆ ಸಾಧ್ಯತೆ ಉಂಟು. ಸಾಮಾನ್ಯ ಜನರಿಗೆ ಗೊಂದಲ ಉಂಟಾಗ್ಲಿಕ್ಕೆ ಸಾಧ್ಯತೆ ಉಂಟು. ಏನಂದರೆ, ಅಯ್ಯೋ ಆ ಮಠದಲ್ಲಿ ಅವತ್ತಿದೆಯಲ್ವಾ, ಆ ಮಂದಿರದಲ್ಲಿ ಇವತ್ತು ಮಾಡ್ತಾ ಇದ್ದಾರಲ್ವಾ, ನಾವು ಇವತ್ತು ಮಾಡ್ತಾ ಇದ್ದೇವಲ್ವಾ, ಅಂದರೆ ಹೀಗೆ ಗೊಂದಲಗಳು ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಅನೇಕ ಪಂಚಾಂಗಗಳಿರಬಹುದು ಅಥವಾ ಅನೇಕ ಕ್ಯಾಲೆಂಡರ್ಗಳಲ್ಲಿ ಮಾರನೇ ದಿನ ಏಕಾದಶಿ ಹಾಕಿದ್ರೂ ಇರಬಹುದು ಭಾನುವಾರದಂದು. ಹಾಗಾಗಿ ಗೊಂದಲ ಬರಲಿಕ್ಕೆ ಸಾಧ್ಯವೂ ಉಂಟು. ಆ ಕಾರಣದಿಂದಾಗಿ ಹೋದ ಬಾರಿ ಹೇಳಿದಾಗೆ ಈ ಬಾರಿಯೂ ಕೂಡ ಯಾರು ಈ ಭೂವರಾಹ ಪಂಚಾಂಗದ ಪ್ರಕಾರ ಏಕಾದಶಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ, ಅವರು ಮುಖ್ಯವಾಗಿ ಮನಸ್ಸಿನಲ್ಲಿ ತಾವು ಇಟ್ಕೊಳ್ಬೇಕಾದದ್ದೇನು ಅಂತೇಳಿದರೆ, ನಾವು ಯಾವುದೋ ಒಂದು ಮಠವನ್ನಾಗಲಿ ಮಂದಿರವನ್ನಾಗಲಿ ಅಥವಾ ಇನ್ನೇನೋ ನಂಬಿಕೊಂಡು ಮಾಡ್ತಾ ಇರೋದಲ್ಲ. ಮತ್ತೇನು ಅಂದರೆ, ಯಾವುದು ಸತ್ಯವಾಗಿದೆಯೋ ಆ ಸತ್ಯವಾದ ಮಾರ್ಗದಲ್ಲಿ ಸಾಗಿ ಏಕಾದಶಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇರುವುದು ಅನ್ನುವ ಒಂದು ಉದ್ದೇಶವನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಕಾರಣ ಏನು ಅಂತ ಹೇಳಿದರೆ, ಈ ಏಕಾದಶಿಯನ್ನು ಪ್ರತಿ 15 ದಿನಕ್ಕೆ ಹೇಳುವ ಉದ್ದೇಶವೂ ಕೂಡ ಅದೇ. ಆದಷ್ಟು ಯಾರು ಸಜ್ಜನರಿದ್ದಾರೆ, ಯಾರಿಗೆ ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತ ಇಚ್ಛೆ ಉಳ್ಳವರಾಗಿದ್ದಾರೆ, ಅವರು ಈ ರೀತಿ ತಾವು ಅನುಸರಣೆಯನ್ನು ಮಾಡಿದರೆ ಅದು ಸಾರ್ಥಕ ಆಗತ್ತೆ ನಮ್ಮ ಈ ಪ್ರಯತ್ನ ಅನ್ನುವ ಉದ್ದೇಶದಲ್ಲಿ ಈ ಮಾರ್ಗದಲ್ಲಿ ಈ ನನ್ನ ಪ್ರತಿ ಏಕಾದಶಿಯು ಕೂಡ ತಿಳಿಸ್ತಾ ಇರುವಂಥದ್ದು. ಯಾಕೆ ಇದನ್ನು ಸತ್ಯ ಮಾರ್ಗ, ಇದನ್ನು ಧರ್ಮ ಮಾರ್ಗದಲ್ಲಿ ಅಂತ ಹೇಳ್ತಾ ಇರುವುದು ಅಂತ ಹೇಳಿದರೆ, ಈ ವಿಷಯದಲ್ಲಿ ಯಾವುದೇ ಚರ್ಚೆಗೂ ಕೂಡ ನಾವು ಯಾವತ್ತೂ ಸಿದ್ಧ ಇರ್ತೇವೆ. ಮತ್ತೇನೆಂದರೆ, ನಾವೇನು ಪ್ರಯತ್ನಪೂರ್ವಕವಾಗಿ ಅನೇಕ ವಿಷಯದಲ್ಲಿ ಈ ಅವಲೋಕನವನ್ನು ಮಾಡಿ ಕಂಡುಕೊಂಡಿದ್ದೇವೆ ಅದನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಯಾವುದೇ ಚರ್ಚೆಗಾಗಲಿ ಅಥವಾ ಯಾವುದೇ ಪ್ರಶ್ನೆಗಳಿಗಾಗಲಿ ಎಲ್ಲಕ್ಕೂ ಕೂಡ ನಾವು ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಒಂದೊಮ್ಮೆ ನಾವು ಹೋಗುತ್ತಾ ಇರುವುದು ತಪ್ಪು ಮಾರ್ಗ ಅಂತ ಯಾರಾದರೂ ಮನವರಿಕೆ ಮಾಡಿಕೊಟ್ರೆ ಇದನ್ನು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೂ ನಾವು ಸಿದ್ಧ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ನಾವು ಹೋಗುವ ಮಾರ್ಗವೇ ಸರಿ ಅನ್ನುವಂತಹ ಹಠ ಇಲ್ಲ. ಮತ್ತು ಯಾವುದು ಸತ್ಯ ಮಾರ್ಗ ಇದೆಯೋ ಅದರಲ್ಲಿ ಸಾಗಬೇಕು ಅನ್ನುವುದಷ್ಟೇ ನಮ್ಮ ಹಠ. ಅದರಿಂದಾಗಿ ಈಗ ನಾವು ಕಂಡುಕೊಂಡಿರುವಂಥದ್ದು ಈ ಮಾರ್ಗ, ಅಂದರೆ ಇರುವುದರಲ್ಲಿ ಇದು ಸರಿಯಾದ ಮಾರ್ಗ ಅಂತ, ಅದಕ್ಕೆ ಈ ಮಾರ್ಗದಲ್ಲಿ ಸಾಗ್ತಾ ಇದ್ದೇವೆ ಅನ್ನುವುದನ್ನು ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಳ್ಬೇಕಾದದ್ದು. ಹಾಗಾದರೂ ಕೂಡ ಕೆಲವರಿಗೆ ಸಂಶಯ ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಪಾಪ ಒಬ್ಬರು ಹೆಣ್ಣುಮಗಳು ನನ್ನ ಹತ್ರ ಕೇಳಿದ್ದು ಕೂಡ ಉಂಟು. ಏನಂದರೆ, ಆಚಾರ್ಯರೇ, ನಾನು ರಾಘವೇಂದ್ರ ಮಠಕ್ಕೆ ಹೋಗಿದ್ದೆ, ಅಲ್ಲಿ ರಾಘವೇಂದ್ರ ಮಠದವರು ಹೇಳಿದರು, ಇಲ್ಲಮ್ಮ, ಯಾಕಂದರೆ ಈ ಭೂವರಾಹ ಪಂಚಾಂಗದ ಪ್ರಕಾರ ಮಾರನೇ ದಿನ ಏಕಾದಶಿ ಇತ್ತು ಅಥವಾ 2 ದಿನ ಏಕಾದಶಿ ಇತ್ತು. ಅಲ್ಲಿ ರಾಘವೇಂದ್ರ ಮಠಕ್ಕೆ ಹೋದಾಗ ಅವರು ಹೇಳಿದರು, ಇಲ್ಲಮ್ಮ ನೋಡು, ರಾಘವೇಂದ್ರ ಸ್ವಾಮಿಗಳು ನಾಳೆ ಏಕಾದಶಿ ಮಾಡ್ತಾ ಇದ್ದಾರೆ, ನೀವು ಇವತ್ತು ಏಕಾದಶಿ ಮಾಡಿದೆ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳಿಗೆ ವಿರೋಧ ಮಾಡಿದಾಗತ್ತೆ ಹಾಗೆ ಅಂತ ಹೇಳಿದರು. ಅದಕ್ಕೆ ನಾನು ಏನು ಮಾಡೋಣ ಆಚಾರ್ಯ ಯಾವ ರೀತಿ ಮಾಡೋಣ? ಯಾಕಂದರೆ ನಾನು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತೆ, ರಾಘವೇಂದ್ರ ಸ್ವಾಮಿಗಳು ಒಂದು ದಿನ ಮಾಡಬೇಕಾದ್ರೆ ನಾನಿವತ್ತು ಹೇಗೆ ಮಾಡೋದು ಅಂತ ಈ ರೀತಿ ಪಾಪ ಅವರು ಪ್ರಶ್ನೆಯನ್ನು ಕೇಳಿದರು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳು ಯಾವಾಗ ಏಕಾದಶಿ ಮಾಡ್ತಾರೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ. ಅವರು ವೃಂದಾವನದಲ್ಲಿ ಧ್ಯಾನಸ್ಥರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಂತ ಯಾವ ಮಠ ಮಂದಿರಗಳು ಮಾಡ್ತಾ ಇವೆ, ಯಾವ ಒಂದು ಮಂದಿರಗಳಿರಲಿ ಅದು ಯಾವ ಒಂದು ಮಠದ ಪಂಚಾಂಗ ಹೊರಗೆ ಬರ್ತದೆ ಅದರ ಪ್ರಕಾರವೇ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗ್ತದೆ. ಕಾರಣ ಏನು ಅಂತ ಹೇಳಿದರೆ, ಇವಾಗ ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ಮಠದ ಪಂಚಾಂಗ ಬರ್ತಾ ಇದೆ, ಆ ಮಠದ ಪಂಚಾಂಗಕ್ಕೆ ಅನುಗುಣವಾಗೇ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ ಅಂತ ಹೇಳಿದರೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ, ಈಗ ಉಡುಪಿ ಇದೆ, ಉಡುಪಿಯಲ್ಲಿ ಸರ್ವಜ್ಞ ಪೀಠ ಅಂದರೆ ಅಲ್ಲಿ ಮಧ್ವಾಚಾರ್ಯರು ಯಾವತ್ತೂ ಸನ್ನಿಹಿತರಾಗಿರ್ತಾರೆ ಅಂತ.
ಅಲ್ಲಿ ಯಾವ ಸ್ವಾಮಿಗಳು ಕೂರ್ತಾರೆ ಅವರು ಮಾಡುವುದು ಮಧ್ವಾಚಾರ್ಯ ಮಾಡುವುದು ಅನ್ನುವುದು ಇದು ಎಲ್ಲ ಕಡೆ ಉಡುಪಿ ಪರಿಸರದಲ್ಲಿ ಎಲ್ಲ ಕಡೆ ಇರುವಂಥದ್ದು. ಒಂದೊಮ್ಮೆ ರಾಘವೇಂದ್ರ ಸ್ವಾಮಿಗಳು ಯಾವತ್ತು ಏಕಾದಶಿ ಮಾಡ್ತಾರೆ ಅಂತ ಜನರ ನಂಬಿಕೆ ಇದೆ. ಆದರೆ ಮಾರನೇ ದಿನ ಉಡುಪಿಯಲ್ಲಿ ಮಧ್ವಾಚಾರ್ಯರು ಏಕಾದಶಿ ಮಾಡ್ತಾರೆ ಅಂತ ಅಲ್ಲಿ ಏನು ಜನ ನಂಬ್ತಾರೆ. ಆ ರೀತಿ ಬಂತು ಅಂತ ಹೇಳಿದರೆ, ಹಾಗಿದ್ರೆ ರಾಘವೇಂದ್ರ ಸ್ವಾಮಿಗಳಿಗೂ ಮಧ್ವಾಚಾರ್ಯರಿಗೂ ವಿರೋಧ ಅಂತ ಹೇಳುವುದಾ? ಕಾರಣ ಏನು ಅಂತ ಹೇಳಿದ್ರೆ, ಮಧ್ವಾಚಾರ್ಯರ ಪರಮ ಭಕ್ತರು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪ್ರಾರಂಭ ಆಗುವುದೇ ಶ್ರೀ ಪೂರ್ಣಬೋಧ ಗುರು ತೀರ್ಥ ಅಂತ, ಅಲ್ಲಿಂದಲೇ ಪ್ರಾರಂಭ ಆಗುವುದು. ಮಧ್ವಾಚಾರ್ಯರ ಒಂದು ಸ್ತುತಿಯಿಂದಲೇ ಪ್ರಾರಂಭ ಆಗುವುದು. ಹಾಗಿರಬೇಕಾದ್ರೆ ಮಧ್ವಾಚಾರ್ಯರು ಬೇರೆ ದಿನ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ಬೇರೆ ದಿನ ಮಾಡ್ತಾರೆ, ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳಾಗಲಿ, ಮಧ್ವಾಚಾರ್ಯರಾಗಲಿ, ಅಥವಾ ವಾದಿರಾಜರು, ವ್ಯಾಸರಾಜರು, ಇಂತಹ ಜ್ಞಾನಿಗಳೆಲ್ಲ ಅವರು ಒಂದೇ ದಿನ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅವರು ಸತ್ಯವನ್ನು ತಿಳಿದವರು, ಧರ್ಮವನ್ನು ಬಲ್ಲವರು. ಅದಕ್ಕಾಗಿ ನಾವು ಅವರನ್ನು ಇಲ್ಲಿ ಎಳ್ಕೊಂಡು ಬರುವುದು ತಪ್ಪು. ನಾವು ಏನು ಮಾಡ್ತಾ ಇದ್ದೇವೆ ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇದ್ದಾರೆ, ಇದನ್ನೇ ಮಧ್ವಾಚಾರ್ಯರು ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಜನರಲ್ಲಿ ಇಂಥ ತಪ್ಪು ನಂಬಿಕೆಗಳನ್ನು ಹುಟ್ಟಿಸುವುದು ತಪ್ಪು, ಅಂತಹ ನಂಬಿಕೆಗಳನ್ನು ನಂಬಿಕೊಂಡು ಕೂತ್ಕೊಳ್ಳೋದು ನಾವು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದನ್ನು ನಾವು ಹೇಳಬೇಕಾದ್ರೆ ನಿಖರವಾದ ಮಾಹಿತಿ ಇರಬೇಕು ನಮ್ಮ ಬಳಿ. ಈಗ ಈ ಭೂವರಾಹ ಪಂಚಾಂಗದ ನಾವು ಏನು ಮಾಡ್ತಾ ಇದ್ದೇವೆ, ಇದರ ಪ್ರಕಾರ ಅಂದರೆ ಇದೇ ರೀತಿಯಿಂದ ಮಧ್ವಾಚಾರ್ಯರು ಮಾಡಿದ್ದಾರೆ ಅನ್ನುವುದನ್ನು ನಾವು ಪುರಾವೆಯ ಮೂಲಕ ತೋರಿಸಿಕೊಡಬರುತ್ತೇವೆ. ಈ ವಿಷಯದಲ್ಲಿ ಮುಂದೆ ಒಂದು ನಿಮಗೆ ವಿಡಿಯೋ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡುವಂತಹ ಒಂದು ವಿಡಿಯೋ ಕೂಡ ನಿಮಗೆ ಬಿಡುಗಡೆ ಮಾಡಬೇಕು ಅಂತಿದೆ. ಈ ವಿಷಯದಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ. ಆದರೆ ನಮ್ಮ ಬಳಿ ಖಚಿತವಾದ ಮಾಹಿತಿ ಇದೆ, ಗಣಿತ ಲೆಕ್ಕಾಚಾರಗಳಿದೆ. ಅದನ್ನು ಮಧ್ವಾಚಾರ್ಯರ ಗಣಿತ ಲೆಕ್ಕಾಚಾರ, ಮಧ್ವಾಚಾರ್ಯರು ಎಂಥ ಏಕಾದಶಿ ಮಾಡಿದ್ದಾರೆ, ಅವತ್ತು ಯಾವ ರೀತಿ ಅವರ ಗಣಿತ ಇತ್ತು, ಅದೇ ರೀತಿ ಗಣಿತವನ್ನು ನಾವು ಬಿತ್ತು ಪರಿಷ್ಕಾರ ಮಾಡಿದ್ದೇವೆ. ಇದನ್ನು ಸ್ಪಷ್ಟವಾಗಿ ನಾವು ಪುರಾವೆಯ ಮೂಲಕ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿ ರಾಘವೇಂದ್ರ ಸ್ವಾಮಿಗಳು ಎಂಥ ಏಕಾದಶಿ ಮಾಡಿದರು ಅನ್ನುವ ಬಗ್ಗೆ ಸರಿಯಾದ ಪುರಾವೆ ಇತ್ತು, ಗಣಿತದ ಪುರಾವೆ. ಯಾಕಂದರೆ ಈ ಏಕಾದಶಿ ಅನ್ನುವಂಥದ್ದು ಗಣಿತದಿಂದ ಬರುವುದು, ಇದು ಚರ್ಚೆಯಿಂದ ಬರುವುದಲ್ಲ. ಅಂತಹ ಗಣಿತಗಳಿದ್ದ ಪಕ್ಷದಲ್ಲಿ ನಾವಿದನ್ನು ತಿಳ್ಕೊಳ್ಳಬಹುದೇ ಹೊರತು ಕೇವಲ ಭಾವುಕತೆಯಿಂದೇ ಹೇಳುವ ಮಾತುಗಳು, ಆ ಮಾತನ್ನು ನಂಬಿ ಅಯ್ಯೋ ರಾಘವೇಂದ್ರ ಸ್ವಾಮಿಗಳು ನಾಳೆ ಮಾಡ್ತಾರೆ, ಮಧ್ವಾಚಾರ್ಯರು ನಾಳೆ ಮಾಡ್ತಾರೆ, ಇವತ್ತು ಮಾಡ್ತಾರೆ, ನಾವಿವತ್ತು ಮಾಡೋದಾ ನಾಳೆ ಮಾಡೋದಾ, ಇಂಥ ಕಲ್ಪನೆಗಳು ಅಥವಾ ಇಂಥ ಭ್ರಮೆಗಳಿಗೆ ಯಾವತ್ತೂ ಅವಕಾಶ ಬೇಡ ಅಂತ ಸ್ಪಷ್ಟ ಮಾಹಿತಿಯನ್ನು ಈ ವಿಷಯದಲ್ಲಿ ತಿಳಿಸ್ತಾ, ಇನ್ನೂ ಏನಾದರೂ ಈ ವಿಷಯದಲ್ಲಿ ಇವಾಗ ನಾವೇನು ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ, ಈ ಭೂವರಾಹ ಪಂಚಾಂಗದ ವಿಷಯದಲ್ಲಿ ಯಾರಿಗೇ ಆಗಲಿ ಗೊಂದಲ ಇದ್ದರೆ ಖಂಡಿತವಾಗಿಯೂ ನೀವು ಕೇಳಬಹುದು. ಯಾವುದೇ ನಿಮಗೆ ಆಕ್ಷೇಪಗಳಿದ್ದರೆ ಖಂಡಿತವಾಗಿಯೂ ಕೂಡ ಮಾಡ್ಬೋದು, ಆಕ್ಷೇಪವನ್ನು ಮಾಡ್ಬೋದು, ಪ್ರಶ್ನೆಯನ್ನು ಮಾಡ್ಬೋದು. ಚರ್ಚೆಗೆ ಕರೆದ್ರೆ ಚರ್ಚೆಗೂ ಸಿದ್ಧ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಸತ್ಯ ತಿಳಿಯುವುದು ಮುಖ್ಯ ನಮಗೆ, ಅಷ್ಟೇ ಉದ್ದೇಶದಿಂದ. ಇಷ್ಟು ಪ್ರಾಥಮಿಕವಾಗಿ ನಾನು ತಿಳಿಸ್ತಾ, ಆನಂತರ ಈ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾದದ್ದು. ಇದಕ್ಕೆ ಯೋಗಿನಿ ಅಂತ ಏಕಾದಶಿ ಯಾಕೆ ಕರೀತಾರೆ ಅದನ್ನು ಪುರಾಣಗಳು ತಿಳಿಸ್ಕೊಂಡು ಬರ್ತದೆ. ಹಿಂದೆ ಕುಬೇರನ ಪುರ, ಅದೇ ಅಲಕಾಪುರಿ ಅಂತ, ಆ ಅಲಕಾಪುರಿಯಲ್ಲಿ ಕುಬೇರ ತಾನು ವಾಸ ಮಾಡ್ತಾನೆ. ಒಮ್ಮೆ ಅವನು ಶಿವನ ಪೂಜೆಯನ್ನು ಮಾಡ್ತಾ ಇದ್ದ. ಯಾಕಂದರೆ ಕುಬೇರ ಶಿವನ ಭಾರಿ ಸ್ನೇಹಿತ, ಶಿವನ ಭಕ್ತನೂ ಕೂಡ. ಶಿವನ ಪೂಜೆ ಮಾಡ್ತಾ ಇದ್ದಾನೆ. ಅಂತಹ ಕುಬೇರನಿಗೆ ಶಿವನ ಪೂಜೆಗೆ ಬೇಕಾದ ಹೂವನ್ನೆಲ್ಲ ತರುವವನು ಯಾರು ಅಂದರೆ ಹೇಮಮಾಲಿ ಅಂತ ಒಬ್ಬ. ಅವನ ಪತ್ನಿ ವಿಶಾಲಾಕ್ಷಿ ಅಂತ. ಆ ವಿಶಾಲಾಕ್ಷಿಯ ಬಗ್ಗೆ ಹೇಮಮಾಲಿಗೆ ತುಂಬ ಪ್ರೀತಿ. ಎಷ್ಟರ ಮಟ್ಟಿಗೆ ಪ್ರೀತಿ ಅಂತ ಹೇಳಿದರೆ, ಅವನ ಮಾಮೂಲಿ ಕೆಲಸ, ಕರ್ತವ್ಯ ಏನು ಅಂತ ಹೇಳಿದರೆ ಕುಬೇರನ ಪೂಜೆಗೆ ಹೂವನ್ನು ತರುವುದು. ಮಾನಸ ಸರೋವರಕ್ಕೆ ಹೋಗಿ, ಹಾಗೆ ಮಾನಸ ಸರೋವರದಿಂದ ತಾನು ಕಮಲ ಹೂವುಗಳನ್ನೆಲ್ಲ ಕೊಯ್ಕೊಂಡಿದ್ದಾನೆ. ಕೊಯ್ದು ಅದನ್ನು ಕುಬೇರನ ಪೂಜೆಗೆ ತೊಗೊಂಡು ಹೋಗಬೇಕು. ಅದರ ಮಧ್ಯದಲ್ಲಿ ಮನೆ ನೆನಪಾಗಿದೆ ಅವನಿಗೆ. ಮನೆಗೆ ಹೋಗಿ ತನ್ನ ಪತ್ನಿ ವಿಶಾಲಾಕ್ಷಿಯನ್ನು ಪ್ರೀತಿ ಮಾಡ್ತಾ ಕೂತುಬಿಟ್ಟಿದ್ದಾನೆ. ಈ ಕಡೆ ಕುಬೇರ ಪೂಜೆಗೆ ಕೂತಿದ್ದಾನೆ. ಹೂವಿನ ಸಮಯ ಬಂದಾಗ ಹೂವಿನ ಶಿವನಿಗೆ ಅರ್ಪಣೆ ಮಾಡಬೇಕು, ಹೂವಿಲ್ಲ. ಹೂವು ತರಲಿಕ್ಕೆ ಹೋದವನು ಬರಲೇ ಇಲ್ಲ. ಕೂಡಲೇ ತನ್ನ ಸೇವಕರ ಹತ್ರ ಕೇಳಿದ ಕುಬೇರ, ಎಲ್ಲಿ ಹೋಗಿದ್ದಾನೆ ಹೂ ತರುವವನು ಅಂತ. ಅದೇ ಹೇಮಮಾಲಿ. ಅದಕ್ಕೆ ಆ ಸೇವಕರು ಹೇಳ್ತಾರೆ, ಸ್ವಾಮಿ ಅವನು ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಯೊಟ್ಟಿಗೆ ಪ್ರೀತಿ ಮಾಡ್ತಾ ಕೂತಿದ್ದಾನೆ ಅಂತ, ಅವನನ್ನು ಕರೀರಿ ಅಂತ ಹೇಳ್ದ ಕುಬೇರ.
ಆ ಹೇಮಮಾಲಿ ತಾನು ಬಂದ ಕುಬೇರನ ಎದುರಿಗೆ. ಕುಬೇರ ತಾನು ಅವನನ್ನು ನೋಡಿ ಸಿಟ್ಟಿನಿಂದ ಶಾಪ ಕೊಡ್ತಾನೆ. ರೇ ಪಾಪ, ದುಷ್ಟ, ದುರ್ವೃತ್ತ, ಕೃತವಾನ್ ದೇವಹೇಳನಂ ಅಥೋಭವ ಶ್ವಿತ್ರಯುಕ್ತೋ ವಿಯುಕ್ತ ಕಾಂತಯ ಸದಾ ಅಸ್ಮಾತ್ ಸ್ಥಾನಾತ್ ಅಬಧ್ವಸ್ತೋ ಗಚ್ಚ ಸ್ಥಾನ ಮಥಾಧಮಂ. ಹೇ ಪಾಪಿ, ಮೊದಲು ಕರೆಯುವುದೇ ಹಾಗೆ, ಹೇ ಪಾಪಿ, ದುಷ್ಟ ಬುದ್ಧಿಯವನೇ, ದುರಾಚಾರದವನೇ, ಯಾಕೆ ಇಷ್ಟೆಲ್ಲ ಬೈತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಶಿವನಿಗೆ ಅವಮಾನ ಮಾಡಿದ್ಯಾ, ದೇವರಿಗೆ ಅವಮಾನ ಮಾಡಿದ್ಯಾ. ಕಾರಣ ಏನು ಅಂತ ಹೇಳಿದ್ರೆ, ಯಾವತ್ತೂ ಒಬ್ಬ ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಅವನೊಬ್ಬನಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಮತ್ತೇನೆಂದರೆ, ಆ ಪೂಜೆಗೆ ಯಾರು ಸಹಾಯ ಮಾಡ್ತಾರೆ ಅವರೆಲ್ಲರಿಗೂ ಆ ಪೂಜೆ ಸಂಬಂಧಪಟ್ಟದ್ದು. ಅದರಿಂದಾಗಿ ಅವರು ಆ ಪೂಜೆಗೆ ಯಾವ ಯಾವ ಸಂದರ್ಭದಲ್ಲಿ ಏನೇನನ್ನು ಒದಗಿಸಬೇಕೋ ಅದನ್ನೆಲ್ಲ ಆಯಾ ಸಂದರ್ಭದಲ್ಲೇ ತಂದು ಕೊಡಬೇಕು. ಅಂದರೆ ಹೂವು ಯಾವ ಸಂದರ್ಭದಲ್ಲಿ ಬೇಕೋ ಆ ಸಂದರ್ಭದಲ್ಲೇ ಹೂ ತಂದು ಕೊಡಬೇಕು. ನೈವೇದ್ಯ ಯಾವ ಸಂದರ್ಭದಲ್ಲಿ ಇಡಬೇಕೋ ಆಗಲೇ ನೈವೇದ್ಯವನ್ನು ಇಡಬೇಕು. ಈ ರೀತಿ ಪ್ರತಿಯೊಂದನ್ನು ಆಯಾ ಕಾಲದಲ್ಲಿ ತಂದು ಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಅವನು ಆ ದೇವರನ್ನು ಕಾಯಿಸ್ತಾ ಇದ್ದಾನೆ ಅಂತ. ಇವಾಗ ಉದಾಹರಣೆಗೆ ಹೂವಿನ ಸಮಯ ಬಂತು. ಹೂವಿನ ಸಮಯ ಬಂದಾಗಲೂ ಕೂಡ ಹೂವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕುಬೇರ ಇವಾಗ ಪೂಜೆಗೆ ಕೂತಿದ್ದಾನೆ, ಅವನೇ ಎದ್ದೋಗ್ಲಿಕ್ಕಾಗೋಲ್ಲ ಹೂ ತರಲಿಕ್ಕೆ. ಅವನು ಪೂಜೆಗೆ ಕೂತದ್ದು ಯಾರನ್ನು ನಂಬಿ ಅಂತ ಹೇಳಿದ್ರೆ ಹೂ ತರುವವನು ಹೂ ತರ್ತಾನೆ ಹೇಮಮಾಲಿ ಅಂತ. ಇಲ್ಲಿ ತಾನು ಶಿವನನ್ನು ತಂದು ಕರೆದು ಕೂರಿಸಿದ್ದಾನೆ. ಶಿವ ಬಾದ್ ಕೂತ್ಕೋ, ನಾನು ನಿನಗೆ ಪೂಜೆ ಮಾಡ್ತೇನೆ ಅಂತ. ಶಿವನಿಗೆ ಸ್ನಾನ ಎಲ್ಲ ಮಾಡಿಸಿ ವಸ್ತ್ರ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡಿದ್ದಾನೆ. ಅಂದರೆ ಪುಷ್ಪ ಅಲಂಕಾರ ಮಾಡಬೇಕು, ಹೂವಿಲ್ಲ. ಇದೇನಾಯಿತು ಅಂತ ಹೇಳಿದ್ರೆ ಶಿವನನ್ನು ಕಾಯಿಸಿದಾಗಾಯಿತು. ಯಾವತ್ತು ನಾವು ಒಬ್ಬ ಅತಿಥಿಗಳನ್ನು ಕರೆದು ಕೂರಿಸಿ ಅವರನ್ನು ಕಾಯಿಸುವುದು ಅಂತ ಹೇಳಿದ್ರೆ ಅವರಿಗೆ ಮಾಡುವ ದೊಡ್ಡ ಅವಮಾನ ಇದು. ಅದಕ್ಕಾಗಿ ಇಂಥ ಅವಮಾನ ಇವತ್ತು ನಡೆದಿದೆ ಅಂತ ಹೇಳಿದ್ರೆ ಅದು ಹೇಮಮಾಲಿಯಿಂದಾಗಿ. ಯಾಕಂದರೆ ಅವನು ಹೂ ತರದು ತಡ ಆದದ್ರಿಂದಾಗಿ ಈ ರೀತಿಯಾಗಿದೆ. ಅದಕ್ಕೋಸ್ಕರ ಕುಬೇರ ಬೈತಾ ಇದ್ದಾನೆ, ಏ ಪಾಪಿ, ನೀನು ದುರಾಚಾರಿ ಆಗಿದೆ. ಯಾಕಂದರೆ ದುರಾಚಾರಿಯಿಂದ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎಂಥ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಇವಾಗ ಹೂ ತರಲಿಕ್ಕೆ ತಡ ಇದೆ, ಯಾಕಂದರೆ ಹೂ ಸಿಗಲಿಲ್ಲ, ಹಾಗೆಲ್ಲ ಅದರ ಒಂದು ಪ್ರಶ್ನೆ. ಅದು ಹಾಗಲ್ಲ, ಹೂವು ತಗೊಂಬಂದು ಮನೆಯಲ್ಲಿ ಇಟ್ಟುಕೊಂಡು ತನ್ನ ಹೆಂಡತಿಯೊಟ್ಟಿಗೆ ಪ್ರೀತಿ ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳಿದರೆ ಎಂತಹ ಬೇಜವಾಬ್ದಾರದಿಂದ ಕೂಡಿದ್ದಾನೆ ಅಂತ ಹೇಳಿದರೆ, ಇವನಿಗೆ ಆ ಪೂಜೆಯಲ್ಲಿ ನಿಷ್ಠೆ ಇಲ್ಲ, ಭಕ್ತಿ ಇಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ನೀನು ದುರಾಚಾರಿ ಅಂತ ಹೇಳ್ತಾ ಇದ್ದಾನೆ. ಪೂಜಾ ಸಂದರ್ಭದಲ್ಲಿ ಹೆಂಡತಿಯೊಟ್ಟಿಗೆ ಪ್ರೀತಿ ಮಾಡ್ಕೊಂಡು ಕೂತಿದೆಯಲ್ಲ, ನೀನು ದುರಾಚಾರಿ, ಪಾಪಿ. ನೀನು ದೇವಹೇಳನ ಅಂದರೆ ದೇವತೆಗಳಿಗೆ ಅವಮಾನ ಮಾಡಿದ್ಯಾ, ಶಿವನಿಗೆ ಅವಮಾನ ಮಾಡಿದ್ಯಾ. ಅದಕ್ಕಾಗಿ ನಾನು ನಿನಗೆ ಘೋರ ಶಾಪ ಕೊಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನೀನು ಕುಷ್ಠರೋಗದಿಂದ ಕೂಡಿದವನಾಗು ಅಂತ. ಕುಷ್ಠರೋಗದಿಂದ ಕೂಡಿದವನಾಗು. ಅಷ್ಟು ಮಾತ್ರ ಅಲ್ಲ, ನಿನ್ನ ಹೆಂಡತಿಯಿಂದ ಬೇರಾಗು. ಅಷ್ಟು ಮಾತ್ರ ಅಲ್ಲ, ಈ ಲೋಕದಿಂದಲೇ ದೂರ ಆಗು ಅಂತ ಹೇಳ್ತಾರೆ. ಈ ಲೋಕದಿಂದ ದೂರಾಗಿ, ಹೆಂಡತಿಯಿಂದ ಬೇರಾಗಿ, ಆ ಕುಷ್ಠರೋಗಕ್ಕೆ ತುತ್ತಾಗಿ ನೀನು ಎಲ್ಲ ಕಡೆ ಸುತ್ತುವಂಥವನಾಗು ಅಂತ ಶಾಪ ಕೊಟ್ಟ ಕುಬೇರ. ಯಾವಾಗ ಈ ಶಾಪ ಕುಬೇರನದ್ದು ಸಿಗುತ್ತು, ಕೂಡಲೇ ಆ ಸ್ಥಾನದಿಂದ ಕೆಳಗೆ ಜಾರಿದ ಈ ಹೇಮಮಾಲಿ. ಕುಷ್ಠರೋಗದಿಂದ ತುತ್ತಾಗಿ ಹಸಿವು ಬಾಯಾರಿಕೆಗಳಿಂದ ಒದ್ದಾಡ್ತಾ, ಕುಡಿಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ, ನಿಲ್ಲಕ್ಕಿಲ್ಲ, ಸುಖವೇ ಇಲ್ಲ, ನಿದ್ರೆಯೂ ಕೂಡ ಇಲ್ಲ. ಈ ರೀತಿ ತಾನು ಬಹಳಷ್ಟು ಕಷ್ಟಪಡ್ತಾ ಇದ್ದಾನಂತೆ, ಬಹಳ ಕಷ್ಟಪಡ್ತಾ ಇದ್ದಾನಂತೆ. ಇಷ್ಟು ಕಷ್ಟಪಡ್ತಾ ಇದ್ದರೂ ಕೂಡ ಅವನಿಗೆ ತನ್ನ ಹಿಂದಿನದ್ದು ನೆನಪಿದೆ. ಆ ಕುಬೇರನ ಲೋಕದಿಂದ ಕೆಳಗೆ ಜಾರಿದರೂ ಕೂಡ ಅವನ ನೆನಪು ಜಾರಿಲ್ಲ, ಅವನ ನೆನಪು ಹಾಗೇ ಇದೆ. ಯಾಕೆ? ಕಾರಣ ಏನು ಅಂತ ಹೇಳಿದರೆ, ಹೌದು, ಒಂದು ದಿನ ಪೂಜೆಗೆ ಹೂ ತರುವುದೇನೋ ತಡ ಮಾಡಿದ, ಆದರೆ ಹಿಂದಿನ ದಿನದವರೆಗೆಲ್ಲ ತಂದಿದ್ದಾನಲ್ವ, ಸರಿಯಾದ ಸಮಯಕ್ಕೆ ತಂದಿದ್ದಾನಲ್ವ. ಯಾಕಂದರೆ ತರದೇ ಇದ್ದರೆ ಹಿಂದಿನ ದಿನವೇ ಶಾಪ ಕೊಡ್ತಾ ಇದ್ದ ಕುಬೇರ. ಆ ರೀತಿ ಆಗಿಲ್ವಲ್ಲ. ಅದಕ್ಕೆ ಅಲ್ಲಿವರೆಗೆ ಅವನು ಶಿವ ಪೂಜೆಗೆ ಏನು ಮಾಡಿದ್ದಾನೆ ಸೇವೆ, ಅದರಿಂದಾಗಿ ಅವನಿಗೆ ನೆನಪಿದೆಯಂತೆ, ತಾನೇನೇನು ಮಾಡಿದ್ದೇನೆ ಎಲ್ಲ ನೆನಪಿದೆಯಂತೆ. ಅದಕ್ಕೋಸ್ಕರ ತಾನು ತನ್ನ ಹಿಂದಿನ ಕರ್ಮಗಳನ್ನು ನೆನೆಸಿಕೊಂಡು, ಅಂದರೆ ಕುಬೇರನ ಬಗ್ಗೆ ಸಿಟ್ಟು ಮಾಡಿಕೊಳ್ಳಿಲ್ಲ. ನಾನು ಮಾಡಿದ ಕರ್ಮ, ನಾನು ಮಾಡಿದ ಪಾಪದಿಂದಾಗಿ ನಾನು ಈ ರೀತಿ ಅನುಭವಿಸ್ತಾ ಇದ್ದೇನೆ ಅಂತ ಎಲ್ಲ ಕಡೆ ಸುತ್ತುತ್ತಾ ಬರ್ತಾನೆ ಮಾರ್ಕಂಡೇಯರ ಆಶ್ರಮಕ್ಕೆ. ಮಾರ್ಕಂಡೇಯರು ಇವನನ್ನು ನೋಡಿದರು. ಇವನನ್ನು ನೋಡಿ ಅವರಿಗೆ ಪರೋಪಕಾರ ಮಾಡಬೇಕು ಅಂತ ಕಾಣಿಸ್ತು. ಯಾಕಂತ ಹೇಳಿದ್ರೆ ಈ ಋಷಿ ಮುನಿಗಳಿರುವುದೇ ಪರೋಪಕಾರಕ್ಕೋಸ್ಕರ. ಅದಕ್ಕೋಸ್ಕರ ಇವನನ್ನು ಕರೆದು ಹೇಳ್ತಾರೆ, ಏನಪ್ಪ ಈ ರೀತಿ ಕುಷ್ಠರೋಗಕ್ಕೆ ತುತ್ತಾಗಿದೆಯಾ?
ಬಹಳ ಕಷ್ಟಪಡ್ತಾ ಇದೆಯಲ್ವಾ ಅಂತ ಹೇಳಿದಾಗ ಹೇಮಮಾಲಿ ನಡೆದದ್ದನ್ನೆಲ್ಲ ಹೇಳ್ತಾನೆ. ಹೌದು ಸ್ವಾಮಿ, ಕುಬೇರನ ಶಾಪದಿಂದ ಕುಷ್ಠರೋಗಕ್ಕೆ ತುತ್ತಾಗಿ ಹೆಂಡತಿಯಿಂದ ಬೇರಾಗಿ ಕುಬೇರನ ಲೋಕದಿಂದ ಕೆಳಗೆ ಜಾರಿ ಈ ರೀತಿ ನಾನು ಒದ್ದಾಡ್ತಾ ಇದ್ದೇನೆ. ಸತಾಂ ಸ್ವಭಾವತಶ್ಚಿತ್ತಂ ಪರೋಪಕರಣಕ್ಷಮಂ ಇತಿ ಜ್ಞಾತ್ವಾ ಮುನಿಶ್ರೇಷ್ಠ ಶಾಧಿಮಾಂಚ ಕೃತೈನಸಂ. ಸ್ವಾಮಿ, ಯಾವತ್ತು ನಾನು ತಿಳಿದಾಗೆ ಯಾರನ್ನ ಸಜ್ಜನರು ಅಂತ ಕರೀತಾರೆ ಅಂತ ಹೇಳಿದರೆ ಯಾರ ಮನಸ್ಸು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೋಸ್ಕರವೇ ಕಾಯ್ತಾ ಇರ್ತದೋ ಅಂಥವರನ್ನೇ ಸಜ್ಜನರು ಅಂತ ಹೇಳುವಂಥದ್ದು. ನೀವು ಅಂಥ ಸಜ್ಜನರಲ್ಲಿ ಶ್ರೇಷ್ಠವಾಗಿರುವಂಥವ್ರು. ಅದಕ್ಕೋಸ್ಕರ ನಿಮ್ಮ ಬಳಿ ನಾನು ಕೇಳುತ್ತಾ ಇದ್ದೇನೆ, ಪಾಪ ಮಾಡಿದ್ದೆ ನಾನು, ಪಾಪ ಮಾಡಿದ ನಾನು ನನ್ನ ಪಾಪವನ್ನು ಕಳ್ಕೊಳ್ಳೋದು ಹೇಗೆ, ಮತ್ತೆ ನನ್ನ ಹೆಂಡತಿಯನ್ನು ಸೇರುವುದು ಹೇಗೆ, ನನ್ನ ಲೋಕವನ್ನು ಸೇರುವುದು ಹೇಗೆ ತಿಳಿಸಿ ಅಂತ ಹೇಳಿದಾಗ ಮಾರ್ಕಂಡೇಯರು ಹೇಳ್ತಾರೆ, ನೋಡು ಅದಕ್ಕೇನು ಕಷ್ಟ ಇಲ್ಲ. ಈಗ ನೀನು ಈ ಜ್ಯೇಷ್ಠ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಸಮೀಪದಲ್ಲೇ ನನ್ನ ಹತ್ರ ಬಂದಿದೆಯಾ. ನೋಡಿ, ಈ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಜ್ಯೇಷ್ಠ ಮಾಸದ್ದು, ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡು. ವಿಷ್ಣುವಿನಲ್ಲಿ ಸರ್ವೋತ್ತಮ ಅಂತ ತಿಳಿದು ಭಕ್ತಿಯನ್ನು ಮಾಡ್ತಾ ಆ ವಿಷ್ಣುವಿನ ಪ್ರೀತಿಗಾಗಿ ಈ ಏಕಾದಶಿಯನ್ನು ನೀನು ಯಾವ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ರೀತಿ ದಶಮಿ, ಏಕಾದಶಿ, ದ್ವಾದಶಿ, ಅದರಲ್ಲೂ ಏಕಾದಶಿ ಸರಿಯಾಗಿ ಯಾವಾಗ ಬರ್ತದೆ ಅಂತ ತಿಥಿಯನ್ನು ತಿಳಿದವರಿಂದ ನೀನು ಮಾಡು. ಮಾಡಿದರೆ ಅಂದರೆ ಮಾರ್ಕಂಡೇಯರೇ ಹೇಳಿದ್ದಾರೆ, ನೋಡಪ್ಪ ಇಂಥ ದಿನ ಮಾಡು ಅಂತ. ಆ ಪ್ರಭಾವದಿಂದಾಗಿ ನೀನು ಪಾಪವನ್ನು ಕಳ್ಕೊಂಡು ಮತ್ತೆ ನಿನ್ನ ಲೋಕವನ್ನು ಸೇರ್ತೀಯ, ನಿನ್ನ ಪತ್ನಿಯನ್ನು ಸೇರ್ತೀಯ ಅಂತ ಹೇಳಿದ್ದಾರೆ. ಇವನಾದರೂ ಆ ಹೇಮಮಾಲಿ ಮಾರ್ಕಂಡೇಯರ ಉಪದೇಶದಂತೆ ಇದೇ ಏಕಾದಶಿ ಎಂದು ತಾನು ಉಪವಾಸವನ್ನು ಮಾಡಿದ್ದಾನೆ, ಜಾಗರಣೆಯನ್ನು ಮಾಡಿದ್ದಾನೆ, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದ್ದಾನೆ. ಆ ಕಷ್ಟದಲ್ಲಿಯೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು, ರೋಗ ರುಜಿನದಿಂದ ಒದ್ದಾಡ್ತಾ ಇದ್ದರೂ ಕೂಡ ಆ ಏಕಾದಶಿಯನ್ನು ಮಾಡಿದ್ದಾನೆ. ಆ ಏಕಾದಶಿಯ ಒಂದು ಪ್ರಭಾವದಿಂದಾಗಿ ತದ್ವ್ರತಸ್ಯ ಪ್ರಭಾವೇನ ದೇವರೂಪೋ ಬಭೂವ, ಅವನು ದೇವತೆ ಹಾಗೆ ರೂಪವುಳ್ಳವನಾದ. ಅಂದರೆ ಅವನ ಕಷ್ಟ ಎಲ್ಲ ಪರಿಹಾರ ಆಯಿತು, ಅವನ ಪಾಪ ಎಲ್ಲ ಪರಿಹಾರ ಆಯಿತು. ಅದಕ್ಕೆ ಹೇಳುವುದು ಏಕಾದಶಿ ಸಮಸ್ತ ಪಾಪವನ್ನು ಪರಿಹಾರ ಮಾಡುತ್ತದೆ. ನಾವಿಲ್ಲಿನ ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಶಿವನಿಗೆ ಅವಮಾನ ಮಾಡಿದ್ರಿಂದಾಗಿ ಅವನಿಗೆ ಇಂಥ ಒಂದು ಶಿಕ್ಷೆ ಸಿಕ್ಕಿತು, ಪಾಪ ಸಿಕ್ಕಿತು. ಆದರೆ ಏಕಾದಶಿ ಉಪವಾಸವನ್ನು ಮಾಡುವುದರಿಂದಾಗಿ ಬರೀ ವಿಷ್ಣು ಮಾತ್ರ ಸಂತುಷ್ಟನಾಗುವುದಲ್ಲ, ಶಿವನೂ ಸಂತುಷ್ಟನಾಗ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಅದಕ್ಕೋಸ್ಕರ ಶಿವ ತಾನೇನು ತನಗೆ ಅವಮಾನ ಮಾಡಿದ್ದ ಅದನ್ನು ಕ್ಷಮಿಸಿದ್ದಾನೆ. ಅದರಿಂದಾಗಿ ಇವನು ದೇವರೂಪವನ್ನು ಹೊಂದಿದ, ತನ್ನ ಪತ್ನಿಯನ್ನು ಹೊಂದಿದ್ದಾನೆ, ಮತ್ತು ತನ್ನ ಲೋಕವನ್ನು ಹೊಂದಿದ್ದಾನಂತೆ. ಅದಕ್ಕೆ ಇದಕ್ಕೆ ಯೋಗಿನಿ ಅಂತ, ಯಾಕಂದರೆ ಯೋಗವನ್ನು ಮತ್ತೆ ತಂದುಕೊಟ್ಟದ್ದು. ಯೋಗ ಅಂತ ಹೇಳಿದ್ರೆ ಸಂಯೋಗ, ಕೂಡುವಿಕೆ, ಅದನ್ನು ತಂದುಕೊಟ್ಟ ಏಕಾದಶಿ ಈ ಹೇಮಮಾಲಿಗೆ. ಅವನ ಹೆಂಡತಿಯೊಟ್ಟಿಗೆ ಕೂಡಿಸಿದ ಏಕಾದಶಿ, ಅವನ ಲೋಕದೊಟ್ಟಿಗೆ ಕೂಡಿಸಿದ ಏಕಾದಶಿ. ಅಷ್ಟು ಮಾತ್ರ ಅಲ್ಲ, ಅವನ ಮೊದಲಿನ ರೂಪ ಏನಿದೆ ಅದರಿಂದ ಕೂಡಿಸಿದ ಏಕಾದಶಿ. ಅದಕ್ಕೆ ಇದಕ್ಕೆ ಯೋಗಿನಿ ಏಕಾದಶಿ ಅಂತ ಹೇಳ್ತಾ, ಈ ಒಂದು ಏಕಾದಶಿಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತದೆ ಅದನ್ನು ಈ ಪುರಾಣ ತಿಳಿಸ್ಕೊಂಡು ಹೋಗ್ತದೆ. 88 ಸಹಸ್ರಾಣಿ ದ್ವಿಜಾನ್ ಭೋಜಯತೇತು ಯಃ. ಒಬ್ಬ ವ್ಯಕ್ತಿ 88,000 ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿದರೆ ಯಾವ ಫಲ ಪಡಿತಾನೋ, ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಯೋಗಿನಿ ಏಕಾದಶಿಯನ್ನು ಮಾಡಿದರೆ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅಂತಹ ಪುಣ್ಯಪ್ರದವಾದ ಈ ಏಕಾದಶಿಯಿಂದ ಈ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣ, ಪದ್ಮಪುರಾಣ ಎಲ್ಲ ತಿಳಿಸ್ಕೊಂಡು ಹೋಗ್ತದೆ. ಇಂಥ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಭೂವರಾಹ ದೇವರು ಯಾವ ರೀತಿ ಆದೇಶವನ್ನು ಮಾಡಿದ್ದಾರೆ ಆ ರೀತಿ ನಾವು ಗಣಿತವನ್ನು ಮಾಡಿದಾಗ ನಾಡಿದ್ದು 21ನೇ ತಾರೀಕು ಶನಿವಾರದಂದು ಬರ್ತಾ ಇದೆ ಏಕಾದಶಿ. ಅದರ ಹಿಂದಿನ ದಿನ 20ನೇ ತಾರೀಕು ಶುಕ್ರವಾರದಂದು ದಶಮಿಯ ಆಚರಣೆ, 21 ಶನಿವಾರ ಏಕಾದಶಿ ಆಚರಣೆ, 22 ಭಾನುವಾರ. ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:42 ತನಕ ಉಪವಾಸ ಇದ್ದು, ಯಾಕಂದರೆ ಹರಿವಾಸರ ಅಂತ ಹೇಳ್ತೇವೆ, ದ್ವಾದಶಿಯ ಮೊದಲ ಕಾಲಭಾಗ ಅದು ಅಲ್ಲಿಯ ತನಕ ಬರ್ತದೆ. ಅಲ್ಲಿಯ ತನಕ ಉಪವಾಸ ಇದ್ದು, ಅಂದರೆ ಅದಕ್ಕಿಂತ ಮುಂಚೆ ಸ್ನಾನ ಮುಂತಾದವುಗಳನ್ನೆಲ್ಲ ಪೂರೈಸ್ಕೊಳ್ಬೋದು. ಆನಂತರ ತಾನು ಆಹಾರವನ್ನು ಸ್ವೀಕಾರ ಮಾಡಿ, ಅಂದರೆ 6:42 ನಂತರ ಆಹಾರವನ್ನು ಸ್ವೀಕಾರ ಮಾಡಿ, ಆಮೇಲೆ ಈ ಏಕಾದಶಿಯನ್ನು ನಾವು ವಿಶೇಷವಾಗಿ ವಾಮನರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದರಿಂದಾಗಿ
ಏಕಾದಶಿಯ ಪೂರ್ಣ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂತ ಇಷ್ಟು ಈ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ತಾ, ಪ್ರತಿ ಬಾರಿ ನೋಡುವಂತೆ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅಂತ ಹೇಳ್ತೇವೆ, ಅದರ ಚಿಂತನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಪಾಷಂಡ ಧರ್ಮ ಸಂಕೀರ್ಣೆ ಭಗವದ್ಭಕ್ತಿವರ್ಜಿತೆ ಕಲೋ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ. ಆ ದೇವರ ಬಳಿ ಭಕ್ತನಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ, ಸ್ವಾಮಿ, ಈ ಕಲಿಯುಗದಲ್ಲಿ ಹುಟ್ಟಿ ಬಂದಿದ್ದೇನೆ ನಾನು. ಹೇ ದೇವೇಶನೇ, ದೇವೇಶ ಅಂದರೆ ಉಳಿದ ಎಲ್ಲ ದೇವತೆಗಳು ಅಂತ ಯಾರಿದ್ದಾರೆ, ಬೆಳಗುವವರು, ಬೆಳಗುವವರ ಒಡೆಯ ನೀನು. ಯಾಕಂದರೆ ದೇವತೆಗಳು ಅಂದರೆ ಯಾವತ್ತೂ ಬೆಳಗುತ್ತಾ ಇರುವಂಥವ್ರು, ಅವರೆಲ್ಲರ ಒಡೆಯ ನೀನು. ಯಾಕಂದರೆ ಅವರು ಬೆಳಗುವುದೇ ನಿನ್ನಿಂದಾಗಿ. ಅಂತಹ ಭಗವಂತ, ನಾನು ಈ ಕಲಿಯುಗದಲ್ಲಿ ಹುಟ್ಟು ಬಂದಿದ್ದೇನೆ. ಆಯಿತು, ಕಲಿಯುಗದಲ್ಲಿ ಹುಟ್ಟಿ ಬಂದರೆ ಏನು ನಿನಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ, ಪಾಷಂಡ ಧರ್ಮ ಸಂಕೀರ್ಣೆ. ಇಲ್ಲಿ ತುಂಬಿ ಹೋಗಿದೆ. ಎಂಥದ್ದು ಅಂತ ಹೇಳಿದರೆ, ಯಾವುದು ವೇದದಲ್ಲಿ ಹೇಳಲ್ಪಟ್ಟಿಲ್ವೋ ವೇದಕ್ಕೆ ವಿರುದ್ಧವಾದ ಧರ್ಮ, ವೇದಕ್ಕೆ ವಿರುದ್ಧವಾದ ವಿಷಯಗಳು, ಧರ್ಮಗಳೇನಿದೆ ಅದರಿಂದಲೇ ಕೂಡಿಕೊಂಡಿರೋದು. ಅಂದರೆ ನಾಸ್ತಿಕ ಮತ, ಅಥವಾ ಯಾವುದು ನಿಜವಾದ ದೇವರನ್ನು ಪ್ರೀತಿಸುವ, ದೇವರ ಬಳಿ ನಮ್ಮನ್ನು ಕರ್ಕೊಂಡು ಹೋಗುವಂಥ ಧರ್ಮಗಳಿದೆ, ಅದು ಯಾವುದು ಈ ಕಲಿಯುಗದಲ್ಲಿ ಕಾಣಲಿಕ್ಕಿಲ್ಲ. ಮತ್ತೇನು ಅಂತ ಹೇಳಿದರೆ, ಎಲ್ಲವೂ ನಮ್ಮಿಂದ ದೇವರಿಂದ ದೂರ ಮಾಡುವ ಧರ್ಮಗಳೇ. ಅಂದರೆ ಅದೇ ಈ ಧರ್ಮ ಅಂತ ಹೆಸರಲ್ಲಿ ಕೂತಿರ್ತದೆ ಅಂತ. ನಿಜವಾಗಲೂ ಅದು ಧರ್ಮ ಅಂತ ಕರೆಯಲ್ಪಡಲ್ಲ, ಆದರೆ ಇಲ್ಲಿ ಧರ್ಮ ಅಂತ ಅದರ ಹೆಸರಲ್ಲಿ ಕೂತಿರ್ತದೆ. ನಮ್ಮನ್ನು ದೇವರಿಂದ ದೂರ ಮಾಡುವುದು, ನರಕಕ್ಕೆ ತಗೊಂಡೋಗಿ ಹಾಕುವಂಥದ್ದು, ಮತ್ತಷ್ಟು ಕಷ್ಟಕ್ಕೆ ಸಿಲುಕಿಸುವಂಥದ್ದು, ಅದೇ ಧರ್ಮದ ಹೆಸರಲ್ಲಿ ಕೂತಿರ್ತದೆ ಇಲ್ಲಿ. ಅಂತಹ ಈ ಪಾಷಂಡ ಧರ್ಮ ಅಂತ ಹೇಳಿದರೆ ವೇದಕ್ಕೆ ವಿರುದ್ಧವಾದ ಧರ್ಮ, ಅಂತಹ ಧರ್ಮದಿಂದ ತುಂಬಿಕೊಂಡಿರುವಂತಹ ಈ ಕಲಿಯುಗದಲ್ಲಿ ಮತ್ತೇನೆಂದರೆ ಭಗವದ್ಭಕ್ತಿ ವರ್ಜಿತೆ. ಇಲ್ಲಿ ಭಗವಂತನಲ್ಲಿ, ನಾರಾಯಣನಲ್ಲಿ, ಕೃಷ್ಣನಲ್ಲಿ ಭಕ್ತಿ ಮಾಡುವವರೇ ಇಲ್ಲ. ಭಕ್ತಿ ಮಾಡುವವರೇ ಕಡಿಮೆ, ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಕಡಿಮೆ ಅಂದರೆ ಅಷ್ಟೇ, ನೆಗ್ಲಿಜಿಬಲ್ ಅಂತ ಹೇಳ್ತೇವಲ್ವ, ಆ ರೀತಿ ಬಹಳ ಕಡಿಮೆ. ಯಾಕಂತ ಹೇಳಿದರೆ, ಯಾರು ಕೃಷ್ಣ 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 ಅಂತ ಹೇಳ್ತಾರೆ, ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾರೆ, ಅವರೆಲ್ಲರೂ ಕೂಡ ಕೃಷ್ಣನ ಭಕ್ತರೇ ಅಂತಲ್ಲ. ಯಾಕೆಂದರೆ ಭಕ್ತಿ ಅನ್ನುವಂಥದ್ದು ಹೊರಗೆ ಕಾಣುವ ವಸ್ತು ಅಲ್ಲ, ಅದು ಬಾಯಲ್ಲಿ ಹೇಳುವ ವಸ್ತು ಅಲ್ಲ. ಅದು ಭಕ್ತಿ ಅನ್ನೋದು ಮತ್ತು ಮನಸ್ಸಿನಲ್ಲಿರುವ ಸ್ನೇಹ ಭಾವನೆ, ಅದು ಮನಸ್ಸಿನ ಭಾವನೆ. ಅದು ಆ ಮನಸ್ಸಿನ ಭಾವನೆ ಅನ್ನುವಂಥದ್ದನ್ನು ಯಾರೂ ನಮಗೆ ಹೇಳಿಕೊಟ್ಟು ಬರಲಿಕ್ಕಾಗೋಲ್ಲ. ಮತ್ತೇನೆಂದರೆ ಅವನಿಗೇ ಅದು ಬರಬೇಕು. ಅವನಿಗೆ ಬಂದಾಗ ಯಾವ ರೀತಿ ಆ ಅಮ್ಮನಿಗೆ ಮಗುವನ್ನು ಯಾವ ರೀತಿ ಪ್ರೀತಿ ಮಾಡುವುದು ಅಂತ ಯಾರು ಹೇಳಿಕೊಟ್ಟು ಬರೋದಲ್ಲ, ಅದೇ ರೀತಿ ಆ ಮಗುವಿಗೆ ಅಮ್ಮನನ್ನು ಹೇಗೆ ಪ್ರೀತಿ ಮಾಡಬೇಕು ಅಂತ ಯಾರು ಹೇಳಿಕೊಟ್ಟು ಬರುವುದಲ್ಲ. ಹೇಳಿಕೊಟ್ಟು ಮಾಡಿದರೆ ಅದು ಪ್ರೀತಿ ಆಗೋಲ್ಲ, ನಾಟಕ ಆಗುತ್ತದು. ಯಾಕಂದರೆ ನಾಟಕದಲ್ಲಿ ಹಾಗೆ ಹೇಳಿಕೊಟ್ಟು ಮಾಡುವುದು ಹಾಗಾಗ್ತದಷ್ಟೇ. ಹಾಗೆ ನಾವು ಈ ಭಕ್ತಿ ಅನ್ನುವುದೇನಿದೆ ಅದು ಮನಸ್ಸಿನಲ್ಲಿ ಬರಬೇಕು. ಹೇಗಂತ ಹೇಳಿದ್ರೆ, ಭಗವಂತನ ಮಹಿಮೆಯನ್ನು ತಿಳಿದು, ಭಗವಂತ ಎಷ್ಟು ಒಳ್ಳೆಯವನಿದ್ದಾನೆಂದು ತಿಳಿದು ಅವನ ಮಹಿಮೆ ಅದರಿಂದ ಬರಬೇಕಾದದ್ದು. ಆದರೆ ಕಲಿಯುಗದಲ್ಲಿ ಅಂತಹ ಸ್ನೇಹ ಭಾವನೆ ದೇವರಲ್ಲಿ ತುಂಬ ಕಡಿಮೆ. ಮತ್ತೇನು ಅಂತ ಹೇಳಿದ್ರೆ, ಬಾಯಲ್ಲಿ ಭಕ್ತಿ ಮಾಡ್ತಾರೆ, ಬೂಟಾಟಿಕೆಯ ಭಕ್ತಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಜನರನ್ನು ಮೆಚ್ಚಿಸಲಿಕ್ಕೆ, ತಾವು ಭಕ್ತರು ಅಂತ ತೋರಿಸಿಕೊಳ್ಳಿಕ್ಕೆ ಹೊರತು ನಿಜವಾಗಲೂ ಕೂಡ ದೇವರನ್ನು ಮೆಚ್ಚಿಸುವ ಭಕ್ತರಲ್ಲಿ ತುಂಬ ಕಡಿಮೆ. ಅಂಥ ಒಂದು ಯುಗದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಸ್ವಾಮಿ, ಕಲಿಯುಗದಲ್ಲಿ. ಮತ್ತೇನು ಅಂತ ಹೇಳಿದರೆ, ಸರ್ವಧರ್ಮ ಬಹಿಷ್ಕೃತೆ ಅಂತ ಹೇಳ್ತಾರೆ. ನಿಜವಾಗಿ ಯಾವುದು ಧರ್ಮ ಅಂತಿದೆ, ನಿಜವಾದ ಧರ್ಮ ಅಂದರೆ ದೇವರು ನಿಜವಾಗಲೂ ನಮಗೆ ಯಾವುದರಿಂದ ಸಿಗುತ್ತಾನೆ, ಅಂತಹ ಧರ್ಮ ಇಲ್ಲಿ ಬಹಿಷ್ಕರಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ನಿಜವಾದ ಧರ್ಮಗಳು ಯಾವುದಿದೆ, ಆ ನಿಜವಾದ ಧರ್ಮಾಚರಣೆಗಳೆಲ್ಲವೂ ಕೂಡ ಇಲ್ಲಿ ಬಹಿಷ್ಕೃತ ಅಂತ ಹೇಳಿದ್ರೆ ಹೊರದೂಡಲ್ಪಟ್ಟಿದೆ ಅದು ಅಂತ. ಅಂದರೆ ಯಾರೂ ಮಾಡಲ್ಲ ಅದನ್ನು. ಭಗವಂತನಿಗೆ ಇಷ್ಟವಾದದ್ದು ಯಾರೂ ಮಾಡಲ್ಲ, ಯಾರಿಗೂ ಬೇಡ ಅದು. ಯಾರಾದರೂ ಒಬ್ಬ ವ್ಯಕ್ತಿ ಆ ರೀತಿ ನಾನು ಮಾಡ್ತೇನೆ ಅಂತ ಹೊರಟ್ರೆ ಅವನನ್ನು ಹುಚ್ಚ ಅಂತೇಳಿ ಊರಿಂದ ಹೊರಗಾಕ್ತಾರೆ. ಅವನು ಹುಚ್ಚ, ಅವನಿಗೆ ತಲೆ ಸರಿ ಇಲ್ಲ, ಅವನು ದಡ್ಡ, ಅವನು ಪಾಪಿ.
ಈ ರೀತಿಯೆಲ್ಲ ಅವನನ್ನು ನಿಂದನೆ ಮಾಡುವವರೇ ಹೊರತು ನನಗೆ ದೇವರೇ ಬೇಕು ಅಂತ ಹೊರಟವನನ್ನು ಇಲ್ಲಿ ಹೊಗಳುವವರು ಯಾರೂ ಇಲ್ಲ. ಆ ದೇವರ ಪ್ರೀತಿಗಾಗಿಯೇ ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ ಅಂತೇಳಿ ಪ್ರೋತ್ಸಾಹ ಕೊಡುವವರು ಯಾರೂ ಇಲ್ಲ ಇಲ್ಲಿ ಈ ಕಲಿಯುಗದಲ್ಲಿ. ಮತ್ತೇನು ಅಂತ ಹೇಳಿದ್ರೆ, ಅಂತಹ ಭಗವಂತನ ಪ್ರೀತಿಗೆ ಕಾರಣವಾದ ಎಲ್ಲ ಧರ್ಮಗಳಿಂದಲೂ ಕೂಡ ಬಹಿಷ್ಕೃತವಾದ ಇದು ಯುಗ, ಇದು ಕಲಿಯುಗ. ಇವಾಗ ಕೃತಯುಗದಲ್ಲಿ ಹಾಗಲ್ಲ. ಕೃತಯುಗದಲ್ಲಿ ಎಲ್ಲರೂ ದೇವರಲ್ಲಿ ಭಕ್ತಿ ಮಾಡುವವರೇ. ಯಾರು ದೇವರಲ್ಲಿ ಭಕ್ತಿ ಮಾಡ್ತಾರೆ ಅಂಥವರಿಗೆ ಮೊದಲ ಗೌರವ, ಮೊದಲ ಆದ್ಯತೆ ಅವರಿಗೆ. ಅಂಥವರಿಂದಲೇ ತುಂಬಿಕೊಂಡಿರುವುದು. ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿರುವುದು ಕಲಿಯುಗ. ಇಂಥ ಕಲಿಯುಗದಲ್ಲಿ, ಪಾಪಿ ಯುಗದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಮುಂದಿನದ್ದು ಮತ್ತೆ ಆ ಭಗವಂತನ ಬಳಿ ನಾವು ನುಡಿಯುವಂಥದ್ದೇನೆಂದರೆ, ಕಥಂ ತ್ವಾ ಮಧಮಾಚಾರ ಪಾಪ ಪ್ರಸವ ಭೂರುಹ ಅರ್ಚಯಾಮ ದಯಾ ಸಿಂಧು ಪಾಹಿ ಮಾಂ ಶರಣಾಗತಂ. ಸ್ವಾಮಿ, ಇಂಥ ಕಲಿಯುಗದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ನನ್ನ ಪರಿಸರವೂ ಚೆನ್ನಾಗಿಲ್ಲ, ಅಂದರೆ ಅಂಥ ಒಂದು ಎನ್ವೈರನ್ಮೆಂಟ್ ಅದರಲ್ಲಿ ಇರ್ತೇನೆ. ಮತ್ತು ಹೇಳುವವರು ಸರಿಯಿಲ್ಲ, ಯಾವುದೂ ಸರಿಯಿಲ್ಲ. ಇಂಥ ಒಂದು ಕಲಿಯುಗದಲ್ಲಿ ಬಂದು ಅಧಮಾಚಾರ, ಆಚರಣೆಯೇ ಸರಿಯಿಲ್ಲದವನು, ಅಂದರೆ ನನ್ನ ನಡತೆಯೇ ಸರಿಯಿಲ್ಲ, ದುರ್ನಡತೆಯಿಂದ ಕೂಡಿದವನು ನಾನು, ದುಷ್ಟ ಆಚಾರದಿಂದ ಕೂಡಿದವನು. ಯಾಕೆ ಅಂತ ಹೇಳಿದ್ರೆ ಸಹವಾಸ, ಹೊರಗಿನ ಸಹವಾಸ, ಹೊರಗಿನ ಆಹಾರ ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿ ನಾನು ಕೆಟ್ಟ ಆಚಾರದಲ್ಲಿ ಹೋಗ್ತಾ ಇದ್ದೇನೆ, ಅಂದರೆ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ಯಾವ ಮಾರ್ಗ ನನ್ನಿಂದ ದೇವರಿಂದ ದೂರ ಮಾಡ್ತದೋ ಅದು ಅಧಮಾಚಾರ. ಅಂದರೆ ನಮ್ಮ ನಡತೆ, ನಮ್ಮ ಆಚರಣೆ ದೇವರ ಬಳಿ ಕರ್ಕೊಂಡು ಹೋಗಬೇಕು, ದೇವರ ಜ್ಞಾನದ ಬಳಿ ಕರ್ಕೊಂಡು ಹೋಗಬೇಕು, ದೇವರ ಭಕ್ತಿಯನ್ನು ಹೆಚ್ಚು ಮಾಡಬೇಕು. ಹಾಗೆ ದೇವರ ಭಕ್ತಿಯನ್ನು ಹೆಚ್ಚು ಮಾಡದ ಆಚರಣೆ ಅದು ಅಧಮಾಚಾರ, ಅದೇ ದುರಾಚಾರ. ಅಂಥ ದುರಾಚಾರದಿಂದ ಕೂಡಿದವನು ನಾನು ಸ್ವಾಮಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಾನೊಂದು ದೊಡ್ಡ ಮರ. ಎಂಥ ಮರ ಅಂತ ಹೇಳಿದರೆ, ಪಾಪದ ಬೀಜದಿಂದ ಹುಟ್ಟಿದ ಮರ ಅಂತ ಹೇಳಿದ್ದಾನೆ. ಪಾಪ ಪ್ರಸವ ಭೂರುಹ, ಪಾಪದ ಬೀಜದಿಂದ ಹುಟ್ಟಿದ ದೊಡ್ಡ ಪಾಪದ ಮರ ನಾನು. ಅದನ್ನು ಹೇಳುವುದು ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಂತ. ನನ್ನದೆಲ್ಲವೂ ಪಾಪವೇ. ಅಂದರೆ ಈ ದೇಹ ಬಂದದ್ದೇ ಪಾಪದಿಂದಾಗಿ. ಅದಕ್ಕಾಗಿ ಯಾವಾಗ ನೋಡಿದರೂ ಒಂದಲ್ಲ ಒಂದು ರೋಗ, ಒಂದಲ್ಲ ಒಂದು ರೋಗ. ಮನಸ್ಸು ಚೆನ್ನಾಗಿದೆಯಾ, ಮನಸ್ಸಿನಲ್ಲಿ ಯಾವಾಗಲೂ ನೆಗೆಟಿವ್ ಥಾಟ್ಸೇ ಬರೋದು. ಯಾಕಂದರೆ ಆ ಮನಸ್ಸು ಕೂಡ ಪಾಪಿ ಮನಸ್ಸು. ಹೋಗಲಿ, ಜೀವನದಲ್ಲಿ ಸರಿಯಾದ ನಿರ್ಧಾರವಾದರೂ ತಗೊಳ್ತೇನಾ? ಇಲ್ಲ, ಕೆಟ್ಟ ನಿರ್ಧಾರವೇ ತಗೊಳ್ಳೋದು. ಯಾಕಂದರೆ ಅದು ಪಾಪಿ ಬುದ್ಧಿ. ಬುದ್ಧಿಯೂ ಪಾಪಿ, ಮನಸ್ಸೂ ಪಾಪಿ, ದೇಹವೂ ಪಾಪಿ. ಈ ರೀತಿ ಎಲ್ಲವೂ ಪಾಪದಿಂದ ಕೂಡಿರುವಂತಹ ನಾನು ಪಾಪದ ಮರ ಅಂತ ನಮ್ಮನ್ನೇ ನಾವು ಹೇಳ್ಕೊಳ್ಳೋದು. ಯಾಕಂದರೆ ಅಷ್ಟು ಪಾಪ ಮಾಡ್ತೇನೆ ನಾನು. ಜಾವಕ್ಕೆ ಮಾಡುವೆ 1000 ತಪ್ಪನು ಅಂತ ಹೇಳಿದಾಗೆ ಅಂತಹ ನಾನು ಹೇಗೆ ನಿನ್ನ ಪೂಜೆ ಮಾಡ್ತೇನೆ? ಅರ್ಚಯಾಮಿ ದಯಾ ಸಿಂಧು ಕಥಂ, ಹೇಗೆ ನಿನ್ನನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಉಂಟು? ಯಾಕೆ ಅಂತ ಹೇಳಿದ್ರೆ, ದೇವರನ್ನು ಪೂಜೆ ಮಾಡಬೇಕಾದ್ರೂ ಮೊದಲು ಪಾಪ ಕಳ್ಕೊಳ್ಬೇಕು. ಯಾಕಂದರೆ ಪಾಪ ಇಲ್ಲದೆ ಭಗವಂತನಲ್ಲಿ ಭಕ್ತಿ ಬರೋಲ್ಲ, ಪಾಪ ಹೋಗದೆ ಭಕ್ತಿ ಬರೋಲ್ಲ ಭಗವಂತನಲ್ಲಿ. ಆದರೆ ಆ ಪಾಪದ ಮರ ಆದ ನಾನು ಯಾಕಪ್ಪ ನಿನ್ನ ಪೂಜೆ ಮಾಡಲಿಕ್ಕೆ ಸಾಧ್ಯ ಉಂಟು? ಆದರೆ ಇಷ್ಟೇ, ನಿನ್ನನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ನಿನ್ನ ಕಾಲಿಗೆ ಬೀಳ್ತಾ ಇದ್ದೇನೆ, ಒಂದೇ ಒಂದು ಭರವಸೆ ಇಟ್ಕೊಂಡಿದ್ದೇನೆ. ಯಾಕಂದರೆ ದಯಾ ಸಿಂಧು, ನಾನಿಂಥ ಪಾಪದ ಮರ ಆಗಿದ್ದರು, ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದರೂ ಕೂಡ ನಿನಗೆ ಶರಣು ಹೊಂದಿದೆ ಅಂತ ಹೇಳಿದರೆ, ಸ್ವಾಮಿ ನೀನೇ ಗತಿ, ಇನ್ಯಾರು ನನ್ನನ್ನು ಉದ್ಧಾರ ಮಾಡುವವರು ಇಲ್ಲ ಅಂತ ನಿನ್ನನ್ನು ನಂಬಿದೆ ಅಂತ ಹೇಳಿದರೆ, ಯಾವತ್ತಾದರೂ ನನ್ನನ್ನು ಉದ್ಧಾರ ಮಾಡಿಯೇ ಮಾಡ್ತೀಯಾ ಎನ್ನುವಂತಹ ನಂಬಿಕೆ ನನಗಿದೆ. ಯಾಕಂತೇಳಿದ್ರೆ ನೀನು ದಯೆಯ ಕಡಲು. ನೀನು ದಯ ಅಂತ ಹೇಳಿದ್ರೇನು? ಅಯ್ಯೋ ಪಾಪ ಅಂತ, ಅಯ್ಯೋ ಪಾಪ ಹಾಳಾಗೋಗತ್ತಲ್ವಾ ಅಂಥೇಳಿ ಉದ್ಧಾರ ಮಾಡುವ. ಆ ರೀತಿ ನನ್ನ ಬಗ್ಗೆ ಯಾವತ್ತಾದರೂ ನೀನು ದಯೆಯನ್ನು ತೋರಿಸ್ತೀಯ. ಯಾಕಂತ ಹೇಳಿದರೆ ನೀನು ದಯೆಯ ಕಡಲು. ಸ್ವಲ್ಪ ದಯೆ ಅಲ್ಲ ದೇವರ ತಿರುವುದು, ಮತ್ತೇನಂದ್ರೆ ಅಪರಂಪಾರವಾದ ದಯೆ ದೇವರಲ್ಲಿ. ಅದಕ್ಕೆ ದೇವರಂದ್ರೆ ದಯೆ ಅಂತ. ನೀನು ದಯಾ ಸಿಂಧುವಾಗಿರುವಂಥವನು, ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು. ಶರಣಾಗತಂ ಪಾಹಿಮಾಂ,
ನಿನಗೆ ಶರಣು ಹೊಂದಿದ್ದೇನೆ ಅಂದರೆ ಸ್ವಾಮಿ ನೀನೇ ನನ್ನನ್ನು ಉದ್ಧಾರ ಮಾಡುವವನು, ನಿನ್ನನ್ನು ಬಿಟ್ಟರೆ ಬೇರೆ ಉದ್ಧರಿಸುವವರು ನನ್ನನ್ನು ಇಲ್ಲವೇ ಇಲ್ಲ, ಈ ರೀತಿ ನಿನ್ನನ್ನೇ ನಂಬಿರುವ ನನ್ನನ್ನು ಉದ್ಧಾರ ಮಾಡು ಅನ್ನುವಂತಹ ಆ ಭಗವಂತನ ಬಳಿ ಮಾಡುವಂತಹ ಪ್ರಾರ್ಥನೆ ನಾವು ಈ ಕಲಿಯುಗದಲ್ಲಿ ಯಾವತ್ತೂ ಮಾಡಬೇಕಾದ ಪ್ರಾರ್ಥನೆಯನ್ನು ಈ ಪುಂಡರೀಕಾಕ್ಷ ಸ್ತೋತ್ರ ಬಹಳ ಸುಂದರವಾಗಿ ತಿಳಿಸ್ತದೆ ಅಂತ ಹೇಳ್ತಾ ಈ ಮಾತನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.